ಸ್ನೇಹಿತರೆ, ನಾನು ನಿಮ್ಗೆ ಈಗ ಹೇಳ್ತಾ ಇರುವಂಥದ್ದು ಜಗತ್ತಿನ ಸುಂದರ ಹಾಗೂ ಜಾನಪದ ಮತ್ತು ಐತಿಹಾಸಿಕ ಹಿನ್ನೆಲೆಯುಳ್ಳ ಸಿರಿಸಿ ಬೇಡರ ವೇಷದ ಕಥೆ. ನಮಸ್ಕಾರ. ಮಲೆನಾಡಿನ ಮಡಿಲಲ್ಲಿ ಅನೇಕ ಸಾಹಿತ್ಯ ಪ್ರಾಕಾರಗಳು, ಜಾನಪದ ಸೊಗಡು, ಹೀಗೆ ಹಲವು ರೀತಿಯ ಇತಿಹಾಸದ ಭಂಡಾರವೇ ಅಡಗಿದೆ. ಅದರಲ್ಲಿ ಬಹುಶಃ ಜಗತ್ತಿನ ಯಾವ ಮೂಲೆಯಲ್ಲೂ ಹುಡುಕಿದ್ರೂ ಸಿಗದೇ ಇರುವಂತ ಜಗತ್ತಿನ ಏಕೈಕ ಜಾನಪದ ಕಲೆ ಅಂದ್ರೆ ಅದು ನಮ್ಮ ಸಿರಿಸಿಯ ಬೇಡರ ವೇಷ. ಈ ಬೇಡರ ವೇಷಕ್ಕೆ ಅನೇಕ ರೀತಿಯ ಕಥೆಗಳಿದ್ರೂ ಪ್ರಚಲಿತದಲ್ಲಿರುವಂಥದ್ದು ಸೋದೆ ಅರಸರ ಕಾಲದಲ್ಲಿ ಮಲ್ಲ ಎಂಬ ದರೋಡೆಕೋರನೊಬ್ಬ ಶ್ರೀಮಂತರ ನಗನಾಣ್ಯಗಳನ್ನ ದೋಚಿ ಬಡವರಿಗೆ ಹಂಚುತ್ತಿದ್ದ ಎಂಬ ಕಥೆಯೊಂದಾದರೆ, ಆತ ಒಬ್ಬ ದರೋಡೆಕೋರ ಎನ್ನುವಂಥದ್ದು ಇದೆ. ಈತನ ಉಪಟಳವನ್ನು ತಾಳಲಾರದೆ ಜನರು ದೊರೆಗೆ ದೂರು ಕೊಡ್ತಾರೆ. ಅರಸರು ಅವನನ್ನ ಹಿಡಿಯುವ ವ್ಯವಸ್ಥೆಗೆ ಮುಂದಾಗುತ್ತಾರೆ. ಆದರೆ ಕೆಲವು ಐತಿಹ್ಯದ ಪ್ರಕಾರ ಅಂದುವಾಗಿದ್ದ ಈತನನ್ನು ಹಿಡಿಯುವುದು ಅಸಾಧ್ಯವಾದಾಗ ಅರಸರು ಈತನ ಬಂಧನಕ್ಕೆ ಸಾರ್ವಜನಿಕವಾಗಿ ಬಹುಮಾನ ಘೋಷಣೆ ಮಾಡ್ತಾರೆ. ಈ ಮಲ್ಲನಿಗೆ ವೇಶ್ಯೆಯ ಸಹವಾಸವಿರುತ್ತದೆ ಎಂಬ ಕಥೆ ಇದೆ. ಅದರಂತೆ ಆಕೆಯ ಮನೆಯಲ್ಲಿ ಈತ ರಾತ್ರಿ ಮಲಗಿದ್ದಾಗ ಆ ವೇಶ್ಯೆ ಬಹುಮಾನದ ಆಸೆಗಾಗಿ ಈತನನ್ನ ರಾಜಭಟರಿಗೆ ಹಿಡಿದು ಕೊಡ್ತಾಳೆ. ಹೀಗೆ ಬಂಧಿತನಾದ ಮಲ್ಲನನ್ನ ಬಂಧಿಸಿ ಎಳೆದೊಯ್ಯುವಾಗ ಎದುರಿಗೆ ಕಂಡ ವೇಶ್ಯನ್ನ ಆತ ಕೋಪದಿಂದ ಕೊಲ್ಲಲು ಹೋಗುವ ವಿಧಿಯನ್ನು ನಾವೆಲ್ಲ ಇಂದು ನೋಡುವ ಬೇಡರ ವೇಷದ ಕತೆ. ಹಿಂದೆಲ್ಲ ಬೇಡರ ವೇಷ ಕೆಲವೊಂದು ಕಟ್ಟುಪಾಡಿಗೆ ಒಳಪಟ್ಟು ಕುಣಿಯಬೇಕಿತ್ತು. ಆದರೆ ಈಗಿತ್ತಲಾಗಿ ಸ್ವಲ್ಪ ಮಾಡರ್ನೈಟ್ ಆಗಿರುವಂತ ವ್ಯವಸ್ಥೆ ಬಂದಿದೆ. ಚರ್ಮದ ಹಲಗೆಗಳ ಬದಲಿಗೆ ಫೈಬರ್ ಹಲಗೆಗಳು ಬಂದಿವೆ. ಬೆಂಕಿಯ ಹಿಲಾಲ್ಗಳ ಬದಲಿಗೆ ಕರೆಂಟ್ ದೀಪದ ವ್ಯವಸ್ಥೆ ಆಗಿದೆ. ನೋಡಲು ಬಂದ ಜನರ ಮೇಲೇರಿ ಹೋಗುವುದೇ ಕುಣಿತ ಎನ್ನುವಷ್ಟರ ಮಟ್ಟಿಗೆ ಮೀರಿದೆ. ನಿಜವಾಗಿಯೂ ಇದೊಂದು ಗಂಡು ಕಲೆ. ಬಹು ಅಪರೂಪವಾದ ಈ ಕಲೆಯ ಹಿನ್ನೆಲೆಯನ್ನ ಅರಿತು ಕುಣಿದರೆ ಇದೊಂದು ಅದ್ಭುತವಾದ ರಾಜಗಾಂಭೀರ್ಯದ ಗಂಡೆದೆಯೂ ಜಲ್ಲೆನ್ನುವ ಕಲೆಯಾಗಿದೆ. ಈ ಬೇಡರ ವೇಷವೆನ್ನುವಂತ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವಂಥದ್ದು ಸಿರಿಸಿಗರಾದ ನಮ್ಮೆಲ್ಲರ ಕರ್ತವ್ಯವೂ ಹೌದು, ಮತ್ತು ಜಾನಪದ ಕಲೆಗೆ ನಾವು ಕೊಡುವಂತ ಗೌರವ ಕೂಡ ಹೌದಾಗಿದೆ.
ಪಡಿವ ಹಠಚಡದಂತೆ ಎದುರಾರಿಲ್ಲದ ಉಗ್ರಂ ವೀರಂ. ಸ್ನೇಹಿತರೆ, ನೋಡೋದಕ್ಕೆ ರೌದ್ರವಾದ ಕಲೆ, ಕುಡಿಯೋದಕ್ಕೆ ಸುಂದರವಾದ ನೆಲೆ. ಇದು ನಮ್ಮ ಸಿರ್ಸಿಯ ಹೆಮ್ಮೆಯ ಗಂಡು ಮೆಟ್ಟಿನ ಕಲೆ, ಈ ನಮ್ಮ ಬೇಡ್ರ ವೇಷ. ವಜ್ರಾಯುಧಂ ಮದಮರ್ದನ ಬಂ 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 ಭುವನ ಗಾತ್ರ ಜ್ವಲನ ನೇತ್ರ ಗಹನ ಪಾತ್ರ ಘನವನ ಧೀರ ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ ಓಂಕಾರ